ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ನಾವು ನ್ಯೂಯಾರ್ಕ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ. ನಾವು ನಮ್ಮ ಫಸ್ಟ್ ಡೇ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ದು ನ್ಯೂ ಜೆರ್ಸಿ ಸಿಟಿಲಿರೋ ಲಿಬರ್ಟಿ ಸ್ಟೇಟ್ ಪಾರ್ಕಿಂದ. ಇವಾಗ ನೋಡ್ತಿರೋದು ಲಿಬರ್ಟಿ ಸ್ಟೇಟ್ ಪಾರ್ಕಲ್ಲಿರೋ ಎಂಟಿ ಸ್ಕೈ ಮೆಮೋರಿಯಲ್. ಸೆಪ್ಟೆಂಬರ್ 11 ಟ್ವಿನ್ ಟವರ್ಸ್ ಮೇಲಿನ ಅಟ್ಯಾಕ್ ಆಯ್ತಲ್ಲ, ಅದರ ಮೆಮೊರಿಗೆ ಅಂತೇಳಿ ಈ ಎಂಟಿ ಸ್ಕೈ ಮೆಮೋರಿಯಲ್ನ ಕಟ್ಟಿದ್ದಾರೆ. ಇದೇ ಸ್ಪಾಟಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನಿನ್ನಿಂದಲೇ ಮೂವಿ ಶೂಟ್ ಕೂಡ ಆಗಿದೆ. ಇಲ್ಲಿಂದ ನೋಡಿದ್ರೆ ನ್ಯೂಯಾರ್ಕ್ನ ಮ್ಯಾನ್ಹ್ಯಾಟನ್ ಸ್ಕೈಲೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಕಾಣ್ತಾ ಇರೋ ರಿವರ್ ಬಂದು ಹಡ್ಸನ್ ರಿವರ್. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಈ ಹಡ್ಸನ್ ರಿವರ್ನ ಮಧ್ಯದಲ್ಲಿದೆ. ನಾವು ಇಲ್ಲಿಗೆ ಫೆರಿಯಲ್ಲಿ ಹೋಗಬೇಕು. ನಾವು ಸ್ಟ್ಯಾಚ್ಯೂ ಹತ್ರ ಹೋಗ್ಬೇಕಾಗಿರೋ ಫೆರಿ ಬಂತು. ಸೊ ನಾವು ಫೆರಿನ ಹತ್ತಿ ನಾವು ಸ್ಟ್ಯಾಚ್ಯೂ ಕಡೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಫೆರಿಯಲ್ಲಿ ಹೋಗ್ತಾ ಸ್ಟ್ಯಾಚ್ಯೂ ವ್ಯೂ ಹೀಗೆ ಕಾಣಿಸ್ತಾ ಇತ್ತು. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಗ್ರೌಂಡ್ ಲೆವೆಲಿಂದ ಟಾರ್ಚ್ವರೆಗೂ 305 ಫೀಟ್ 1 ಇಂಚ್ 93 ಮೀಟರ್ ಉದ್ದ ಇದೆ. ಈ ಸ್ಟ್ಯಾಚ್ಯೂನ ಹಿಸ್ಟ್ರಿ ನೋಡಿದ್ರೆ ಇದನ್ನ ಫ್ರಾನ್ಸ್ ದೇಶದವರು ಅಮೆರಿಕ ದೇಶಕ್ಕೆ ಗಿಫ್ಟ್ ಆಗಿ ಕೊಟ್ಟಿರೋವಂಥದ್ದು. ಈ ಸ್ಟ್ಯಾಚ್ಯೂ ರೋಮನ್ ಗಾಡೆಸಸ್ ಲಿಬರ್ಟಾನ ರೆಪ್ರೆಸೆಂಟ್ ಮಾಡುತ್ತೆ. ಸಿವಿಲ್ ವಾರ್ ಆದಮೇಲೆ ಸ್ಲೇವರಿ ಸಿಸ್ಟಮ್ನ ಕಂಪ್ಲೀಟ್ ಆಗಿ ಅಬಾಲಿಷ್ ಮಾಡಿದ್ರು. ಅದನ್ನ ಕೂಡ ಈ ಸ್ಟ್ಯಾಚ್ಯೂ ರೆಪ್ರೆಸೆಂಟ್ ಮಾಡಿ. ಈ ಸ್ಟ್ಯಾಚ್ಯೂನ ನೋಡಿದ್ರೆ ಬಲ್ಗೈಯಲ್ಲಿ ಟಾರ್ಚ್ ಇಟ್ಕೊಂಡಿದ್ದಾರೆ ಮತ್ತು ಎಡಗೈಯಲ್ಲಿ ಒಂದು ಟ್ಯಾಬ್ಲೆಟ್. ಅದರ ಮೇಲೆ ಜುಲೈ 4, 1776 ಅಂತ ರೋಮನ್ ಲೆಟರ್ಸಲ್ಲಿ ಬರೆದಿದೆ. ಇದು US ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಆಗಿದೆ. ಸ್ಟ್ಯಾಚ್ಯೂ ಕ್ರೌನ್ನಲ್ಲಿ ನೋಡಿದಾಗ 7 ಸ್ಪೈಕ್ಸ್ ಇದೆ. ಈ 7 ಸ್ಪೈಕ್ಸ್ 7 ಕಾಂಟಿನೆಂಟ್ಸ್ ಅಂಡ್ ಓಷನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ನಾವು ಸ್ಟ್ಯಾಚ್ಯೂನ ನೋಡಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಮ್ಯೂಸಿಯಂಗೆ ಬಂದ್ವಿ. ಈ ಮ್ಯೂಸಿಯಮಲ್ಲಿ ಈ ಸ್ಟ್ಯಾಚ್ಯೂ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ನೂ ಕೂಡ ತುಂಬ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡಿಕೊಂಡು ನಾವು ಫೆರಿ ಹತ್ತಿ ನ್ಯೂಯಾರ್ಕ್ ಕಡೆಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ.
ನ್ಯೂಯಾರ್ಕ್ ಸಿಟಿನಲ್ಲಿ ನಾವು ಫಸ್ಟ್ ಹೋಗಿದ್ದ ಜಾಗ ವಾಲ್ ಸ್ಟ್ರೀಟಲ್ಲಿ ಇರೋ ಚಾರ್ಜಿಂಗ್ ಬುಲ್ ಸ್ಟ್ಯಾಚು ಹತ್ರ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಜನ ಹಿಂದೆ ಮುಂದೆ ಎರಡೂ ಕಡೆ ತುಂಬಾನೇ ಕ್ಯೂ ನಿಂತಿದ್ರು. ಬುಲ್ ಸ್ಟ್ಯಾಚು ಆದಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದು ಬ್ರೂಕ್ಲಿನ್ ಬ್ರಿಡ್ಜ್ ಕಡೆಗೆ. ಈ ಬ್ರಿಡ್ಜ್ ಮ್ಯಾನ್ಹಟನ್ ಮತ್ತೆ ಬ್ರೂಕ್ಲಿನ್ ಡಿಸ್ಟ್ರಿಕ್ಟ್ ನ ಕನೆಕ್ಟ್ ಮಾಡುತ್ತೆ. ಈ ಬ್ರಿಡ್ಜ್ ನ 1883ರಲ್ಲಿ ಕಟ್ಟಿದ್ರು. ಇದನ್ನ ಕಟ್ಟಿದ ಸಮಯದಲ್ಲಿ ಇದು ಪ್ರಪಂಚದಲ್ಲೇ ಇರೋ ಅತಿ ಉದ್ದವಾದ ಸಸ್ಪೆನ್ಷನ್ ಬ್ರಿಡ್ಜ್ ಎಂದು ಫೇಮಸ್ ಆಗಿತ್ತು. ಈ ಬ್ರೂಕ್ಲಿನ್ ಬ್ರಿಡ್ಜ್ ನ ಕಟ್ಟೋದಕ್ಕೆ 14 ವರ್ಷ 600 ಕಾರ್ಮಿಕರು ಸತತವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಇದಕ್ಕೆ 15 ಮಿಲಿಯನ್ ಖರ್ಚು ಮಾಡಿ ಕಟ್ಟಿದ್ದಾರೆ. ಬ್ರೂಕ್ಲಿನ್ ಬ್ರಿಡ್ಜ್ ನ ನೋಡಿಕೊಂಡು ನಾವು 9/11 ಮೆಮೋರಿಯಲ್ ಮತ್ತೆ ವರ್ಲ್ಡ್ ಟ್ರೇಡ್ ಸೆಂಟರ್ ಹತ್ರ ಹೊರಟ್ವಿ. ಟ್ವಿನ್ ಟವರ್ ಅಟ್ಯಾಕ್ ಆದ್ಮೇಲೆ ಹೊಸದಾಗಿ ಕಟ್ಟಿರೋ ವರ್ಲ್ಡ್ ಟ್ರೇಡ್ ಸೆಂಟರ್ ಇದು. ಈಗ ಟ್ವಿನ್ ಟವರ್ ಇದ್ದಿದ್ದ ಜಾಗದಲ್ಲಿ ಮೆಮೋರಿಯಲ್ನ ಮಾಡಿದ್ದಾರೆ. ಅಲ್ಲಿ ಯಾರ್ಯಾರು ಪ್ರಾಣ ಕಳ್ಕೊಂಡಿದ್ದಾರೋ ಅವರ ಹೆಸರುಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ಸೆಪ್ಟೆಂಬರ್ 11ನೇ ತಾರೀಕು ಟ್ವಿನ್ ಟವರ್ಸ್ ಮೇಲೆ ಅಟ್ಯಾಕ್ ಆಗಿದ್ದ ಕಾರಣ ಇದನ್ನ 9/11 ಮೆಮೋರಿಯಲ್ ಅಂತ ಕರೀತಾರೆ. ನೈನ್ 11 ಮೆಮೋರಿಯಲ್ನ ನೋಡಿಕೊಂಡು ನಾವು ಹೊರಟಿದ್ದು ಟೈಮ್ ಸ್ಕ್ವೇರ್ ಕಡೆಗೆ. ಟೈಮ್ ಸ್ಕ್ವೇರ್ ಬಂದು ನ್ಯೂಯಾರ್ಕಲ್ಲಿ ಒಂದು ಮೇಜರ್ ಟೂರಿಸಂ ಅಟ್ರಾಕ್ಷನ್ ಪ್ಲೇಸ್ ಆಗಿದೆ. ಟೈಮ್ ಸ್ಕ್ವೇರಲ್ಲಿ 24 ಗಂಟೆನೂ ಡಿಜಿಟಲ್ ಬಿಲ್ ಬೋರ್ಡ್ಸ್, ಅಡ್ವರ್ಟೈಸ್ಮೆಂಟ್ ಡಿಸ್ಪ್ಲೇ ಆಗ್ತಾನೆ ಇರುತ್ತೆ. ನೈಟ್ ಟೈಮಲ್ಲಿ ಟೈಮ್ ಸ್ಕ್ವೇರ್ಗೆ ಬಂದರೆ ಇಲ್ಲಿ ಬಿಲ್ ಬೋರ್ಡ್ಸ್ ಇರೋದ್ರಿಂದ ಫುಲ್ ಜಗಮಗ ಅಂತಿರುತ್ತೆ.
ಇಲ್ಲಿ ನ್ಯೂ ಇಯರ್, ಕ್ರಿಸ್ಮಸ್ ಈ ಥರ ಇವೆಂಟ್ಸ್ ಎಲ್ಲ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅವಾಗಂತೂ ಹೆವಿ ರಶ್ ಆಗಿರುತ್ತೆ ಈ ಪ್ಲೇಸ್. ಟೈಮ್ ಸ್ಕ್ವೇರ್ನ ನೋಡಿಕೊಂಡು ನಾವು ನಮ್ಮ ನ್ಯೂಯಾರ್ಕ್ ಜರ್ನಿಯಲ್ಲಿ ಫಸ್ಟ್ ಡೇನ ಕ್ಲೋಸ್ ಮಾಡಿ ಮನೆ ಕಡೆ ಹೊರಟ್ವಿ. ಎಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.